ಹಲೋ ಗಾಯ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಟಾಪಿಕ್ ಏನಂದರೆ ನಾವು ಶಾರ್ಟ್ಸಿಗೆ ಬ್ಯಾನರ್ ಹೇಗೆ ಆ್ಯಡ್ ಮಾಡೋದು ಅಂತ. ಸೊ ಶಾರ್ಟ್ಸಿಗೆ ಬ್ಯಾನರ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಮೊದಲು ನೀವು ChatGPT ಅಪ್ಲಿಕೇಶನ್ಗೆ ಹೋಗಬೇಕು. ಆನಂತರ ಅಲ್ಲಿ ನೀವೇನು ಮಾಡ್ಕೋಬೇಕಂದ್ರೆ ಒಂದು ನಿಮ್ಮ ಫೋಟೋನ ಫೋಟೋ ತಗೋಬೇಕು. ಆಮೇಲೆ ನೀವು ಅಲ್ಲಿ ಬರ್ಕೋಬೇಕೇನೆಂದರೆ ನಿಮ್ಮ ಫೋಟೋದನ್ನು ಆ್ಯಡ್ ಮಾಡಿ ಬ್ಯಾನರ್ಗೆ. ಆನಂತರ ನೀವು ಅಲ್ಲಿ ನೀವೇನು ಬರ್ಕೋಬೇಕು, ಟಾಪಿಕ್ ಬರ್ಕೋಬೇಕು, ಯಾವ ಟಾಪಿಕ್ಗೆ ನೀವು ಅಲ್ಲಿ ಬರಿತೀರಾ ಬ್ಯಾನರಲ್ಲಿ ಅಂತ. ಆನಂತರ ಮುಂದೆ ಏನಾಗುತ್ತೆ, ಅದು ಜನ್ರೇಟ್ ಮಾಡಿ ಕೊಡುತ್ತೆ. ಅದನ್ನು ನೀವು YT ಕ್ರಿಯೇಟ್ ಅಥವಾ ನಿಮ್ಮ ಯಾವ VN ಅಥವಾ CapCut ಅದನ್ನೆಲ್ಲ ಎಡಿಟಿಂಗ್ ಮಾಡಿಕೊಂಡ್ರೆ ಅದು ನಿಮಗೆ ಎಡಿಟಿಂಗ್ ಮಾಡಿ ಕೊಡುತ್ತೆ. ಸೊ ಆ ಥರ ಫೋಟೋ ನಿಮ್ಗೆ ಬರುತ್ತಲ್ಲ, ಎಲ್ಲರೂ ಕೂಡ ಫೋಟೋ ಮಾಡ್ಕೊಂಡು ಎಡಿಟಿಂಗ್ ಮಾಡೋಕ್ಕೆಲ್ಲ ಬರುತ್ತೆ ಅಲ್ವಾ. ಸೊ ಇಷ್ಟೇ ಕೆಲಸ ಮಾಡೋಕ್ಕೆ ದೊಡ್ಡದಾಗೇನು ಇಲ್ಲ. ಸೊ ಅಷ್ಟೇ ಮಾಡ್ಕೊಳ್ಳೋಕ್ಕೆ, ಶಾರ್ಟ್ ವೀಡಿಯೋಗೆ ಮಾಡ್ಕೊಳ್ಳೋಕ್ಕೆ YT ಕ್ರಿಯೇಟ್ ಅಪ್ಲಿಕೇಶನ್ ಅಥವಾ ಯಾವ VN ಅಥವಾ CapCut ಯಾವುದರಲ್ಲಿ ಮಾಡ್ತಿರೋ ಎಡಿಟಿಂಗ್ ಅದರಲ್ಲಿ ಮಾಡ್ಕೊಬೋದು. ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ, ಅವೈಲೇಬಲ್ ಇದೆ. ಕ್ರಿಯೇಟ್ ಪ್ರಾಜೆಕ್ಟ್ ಆಪ್ಷನ್ ಎಲ್ಲದರಲ್ಲೇ ಅವೈಲೇಬಲ್ ಇರುತ್ತೆ. ಅದನ್ನೇ ನೀವು ಚೆಕ್ ಮಾಡ್ಕೋಬೇಕು. ಇಷ್ಟೇ ಕೆಲಸ ಇರೋದು ಈ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ದೊಡ್ಡದಾಗಿ ಏನು ಇದಕ್ಕೆ ವಿಡಿಯೋಗೆ ದೊಡ್ಡದಾಗಿ ಮಾಡೋಕ್ಕೇನಿಲ್ಲ, ಸಣ್ಣದಾಗಿ ಮಾಡ್ಕೊಳ್ಳೋಕ್ಕಿರುತ್ತೆ ಅಷ್ಟೇ. ಇಷ್ಟು ದೊಡ್ಡ ವೀಡಿಯೋ ನಾವೇನು ತುಂಬ ಎಳಿತಾ ಇಲ್ಲ. ಆ ವಿಡಿಯೋನ ನೀವಿಷ್ಟು ವೀಡಿಯೋ ಅಂತ ಅಂದ್ಕೊಂಡ್ರೆ ಆ ವಿಡಿಯೋನ ತುಂಬವಾಗಿ ಎಳಿಬಾರ್ದು. ಸೊ ಅಷ್ಟೇ ಮಾಡೋಕ್ಕಿರೋ ಕೆಲಸ ಇರೋದು. ಸೊ ಇನ್ನೂ ಇದಕ್ಕೆ ವಿಡಿಯೋಗೆ ಡೌಟ್ಸ್ ಏನಾದರೂ ಇದೆಯಾ, ಕೇಳುವ ಅನಿಸಿದೆಯಾ? ಸೊ ಕೇಳಿ. ಸೊ ಈಗ ವಿಡಿಯೋದನ್ನು ನಾವು ಮುಂದುವರಿಸೋಣ. ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಅಲ್ಲಿವರೆಗೂ ಬಾಯ್ ಬಾಯ್.